ಯೇಸುವಿನ ಮೊದಲ ಶಿಷ್ಯರು. ಯೇಸು ದೇವರ ಮಾತುಗಳನ್ನು ಹಾಗೂ ಉಪದೇಶಗಳನ್ನು ಹೇಳುತ್ತಾ ಗಲಿಲಿಯಲ್ಲಿ ಇದ್ದರು. ಒಂದು ದಿನ ಅವರು ಅಂಚೆಯಲ್ಲಿ ನಡೆಯುತ್ತಿದ್ದರು. ಆತನು ದೋಣಿಗಳನ್ನು ನೋಡಿದ. ಅಲ್ಲಿ 4 ಮೀನುಗಾರರು ದೋಣಿಯ ಪಕ್ಕದಲ್ಲಿ ನಿಂತಿದ್ದರು. ಅವರು ತುಂಬಾ ದುಃಖ ಮತ್ತು ಅಸಮಾಧಾನಕಾರರಾಗಿ ಕಾಣಿಸಿದರು. ಯೇಸು ಅವರ ಬಳಿಗೆ ಬಂದು, ಯಾಕೆ ಇಷ್ಟು ದುಃಖವಾಗಿದ್ದೀರಾ ಎಂದು ಕೇಳಿದರು. ಮೀನುಗಾರರಲ್ಲಿ ಒಬ್ಬನಾದ ಸಿಮೋನ್ ಹೇಳಿದ, ಮೀನು ಹಿಡಿಯುವ ಕೆಲಸದಿಂದ ಹಿಂತಿರುಗಿದೆವು. ಈ ದಿನ ನಾವು ಯಾವ ಮೀನನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಯೇಸು ಹೇಳಿದರು, ದೋಣಿಗಳನ್ನು ತಗೊಂಡು ಮತ್ತೆ ನೀರಿಗೆ ಹೋಗಲು ಹೇಳಿದರು. ಇನ್ನೊಂದು ಮೀನುಗಾರ ಆಂಡ್ರೂ ಕೇಳಿದ, ಯಾರು ನೀನು ಅಂತ. ನಾನು ಯೇಸು. ಓ, ಎಲ್ಲರೂ ಮಾತನಾಡುವ ಆ ಮುಖಂಡ ನೀನೇನಾ? ಯೇಸು ಒಂದು ದೋಣಿಯಲ್ಲಿ ಹತ್ತಿ ಸಿಮಾನ್ ಮತ್ತು ಆಂಡ್ರೂ ಒಂದಿಗೆ ದೋಣಿಯನ್ನು ಸಾಗರದ ಆಳವಾದ ನೀರಿಗೆ ತಗೊಂಡು ಹೋಗಲು ಹೇಳಿದ. ಸ್ವಲ್ಪ ಸಮಯದವರೆಗೂ ಪಯಣಿಸಿದ ಮೇಲೆ ಯೇಸು ಅವರ ಬಲೆಯನ್ನು ನೀರಿಗೆ ಬಿಡಲು ಹೇಳುತ್ತಾರೆ. ಸಿಮಾನ್ ಮತ್ತು ಇಬ್ಬರು ಹಿಂಜರಿದರು. ಇದಕ್ಕೂ ಮೊದಲು ಯಾವುದೇ ಮೀನನ್ನು ಹಿಡಿಯುವುದರಲ್ಲಿ ಅವರು ವಿಫಲವಾಗಿರಲಿಲ್ಲ. ಆದರೆ ಅವರು ಯೇಸು ಹೇಳಿದ್ದನ್ನು ಪಾಲಿಸಲು ನಿರ್ಧರಿಸಿದರು. ಅವರು ಅವರ ಬಲೆಗಳನ್ನು ನೀರಿನೊಳಗೆ ಬೀಸಿದರು. ಸ್ವಲ್ಪ ಸಮಯದಲ್ಲೇ ಆ ಬಲೆ ಮೀನುಗಳೊಂದಿಗೆ ತುಂಬಿ ಹೋಯಿತು. ಅವರು ಆಶ್ಚರ್ಯಗೊಂಡರು. ಅವರು ಎಷ್ಟೋ ಮೀನುಗಳನ್ನು ಹಿಡಿದು, ಆದರೆ ಆ ಬಲೆಯನ್ನು ದೋಣಿಯೊಳಗೆ ಎಳೆಯಲು ಆಗುತ್ತಿರಲಿಲ್ಲ. ಸಿಮೋನ್ ಹೇಳಿದ, ಓ ದೇವರೇ, ಏನು ಪವಾಡ! ಎಷ್ಟು ಮೀನುಗಳು ನೋಡಿ! ಜೇಮ್ಸ್ ಮತ್ತು ಜಾನ್ಗೆ ಇನ್ನೊಂದು ದೋಣಿಯನ್ನು ತಂದು ಆತನಿಗೆ ಸಹಾಯ ಮಾಡಲು ಸನ್ನೆ ಮಾಡಿದ. ಜೇಮ್ಸ್ ಮತ್ತು ಜಾನ್ ಅವರ ದೋಣಿಗೆ ಬಂದು ಸಹಾಯ ಮಾಡಿದರು. ಅವರು ದಡಕ್ಕೆ ಬಂದ ಕೂಡಲೇ 4 ಜನರು ಯೇಸುವಿನ ಪಾದಕ್ಕೆ ಬಿದ್ದರು. ಸಿಮೋನ್ ಹೇಳಿದ, ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನು ಅನುಮಾನಿಸಿದೆವು. ಯೇಸು ಹೇಳಿದರು, ಭಯಪಡಬೇಡಿ, ನನ್ನ ಉಪದೇಶಗಳನ್ನು ನೀವು ಪಾಲಿಸಬೇಕು. 4 ಮೀನುಗಾರರು ಅವರ ಕೆಲಸ ಬಿಟ್ಟು ಜೀಸಸ್ನ ಅನುಯಾಯಿಗಳಾದರು. ಅವರೇ ಯೇಸುವಿನ ಮೊದಲನೇ ಶಿಷ್ಯರಾದರು. ಪೆಬಲ್ಸ್ ಕನ್ನಡ